ವರಪ್ರಸಾದ್ ಶರ್ಮ ಅವರ ಸಾಹಿತ್ಯ ರತ್ನ ಅವರ ಮಗ. ಹಾಗೆ ಸಾಹಿತ್ಯದ ಅಕ್ಷರದಂತೆ ಮಾತುಗಳನ್ನು ಆಡೋದು, ಓದಿನ ಬರಲಿಲ್ಲ ಆದರೂ ಡೈಲಾಗ್ ಹೀಗೆ ಹೇಳ್ತಾ ಸಂಭಾಷಣೆ ಅಂತ ಹೇಳಿದ್ರೆ ನೀವು ಹೇಳೋದನ್ನ ಕೇಳಿ ಆಲಿಸ್ಕೊಂಡು ಗ್ರಹಿಸ್ಕೊಂಡು, ಗ್ರಹಣ ಶಕ್ತಿ ಕಡಿಮೆ ತುಂಬ, ಆದರೆ ಗ್ರಹಣ ಶಕ್ತಿ ಜಾಸ್ತಿ ಇದೆ ಗ್ರಹಿಸುವಿಕೆ. ಅದ್ರ ಮೂಲಕ ತಿಳ್ಕೊಂಡು ಅದನ್ನ ಅಭ್ಯಾಸ ಮಾಡಿ ಮತ್ತೆ ಕ್ಯಾಮ್ರಾಗಳ ಮುಂದೆ ಹೇಳ್ಬೇಕಾಗಿರುವಂಥ ಸವಾಲುಗಳಲ್ಲಿ ಉತ್ತೀರ್ಣ ಆಗಿದ್ದೀರಾ. ಮತ್ತಷ್ಟು ಯಶಸ್ಸಾಗಲಿ ಅಂತೇಳಿ ಈ ವೇದಿಕೆ ಮೂಲಕ ಅದರ ಎದೆಯಲ್ಲಿ ಬಿದ್ದ ಅಕ್ಷರಗಳು ನಮಗೆ ಎಷ್ಟು ಸಾವಿರಾರು ಜನಕ್ಕೆ ಅದು ಮಾರ್ಗದರ್ಶನ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಾಹಿತ್ಯದ ಅಥವಾ ಅಕ್ಷರದ ವಲಯದಲ್ಲಿ ನಾವು ಅದನ್ನು ನೋಡ್ಬೋದಂಥದ್ದು. ಅವರ ಹೆಸರೇ ಆ ಥರ ಅಂದರಿಕೆ ಬಾತ್ ಅಂತೇಳಿ, ಅಂದರೆ ನನ್ನೊಳಗಿನ ಮಾತು ಅಂತು. ಅದರ ಅದೇ ಥರ ಒಂದು ಪುಸ್ತಕವನ್ನು ಕೂಡ ಅವರು ಹಸ್ತಾಕ್ಷರ ಬರೆದಂಥ ಪುಸ್ತಕ ಇನ್ನೇನು ಈ ಒಂದು ಓದುಗರ ಲೋಕಕ್ಕೆ ಲೋಕಾರ್ಪಣೆ ಆಗ್ತದೆ ಅಂತ ಸಂದರ್ಭಗಳಿದೆ. ಅವರು ಬರವಣಿಗೆಯಲ್ಲಿ ಅಷ್ಟೇ ತೀಕ್ಷ್ಣವಾದಂಥ, ಅಷ್ಟೇ ಭಾವನಾತ್ಮಕವಾದಂಥ ಅಕ್ಷರಗಳು, ಪದಗಳು, ಪದಪುಂಜಗಳನ್ನ ನಾವು ಅಲ್ಲಿ ನೋಡ್ಬೋದು, ಓದಬಹುದು. ಅಂತ ಒಂದು ಅಕ್ಷರದ ಪ್ರೀತಿ, ಕನ್ನಡದ ಅಕ್ಷರದ ಪ್ರೀತಿ, ಕನ್ನಡದ ಮೇಲಿನ ಅಭಿಮಾನ ಅವರಿಗೆ ಇದು ನಿರಂತರವಾಗಿ ಅವರಿಗಿದೆ. ಅಂತ ಒಂದು ಕನ್ನಡದ ಅಕ್ಷರದ ಸೇವೆಯನ್ನ ಮಾಡ್ತಾ ಇರುವಂತ ನಮ್ಮ ಇದೇ ತಾಲೂಕಿನ, ಇದೇ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಸಿರು ನಾಡದು, ಆ ತಾಲೂಕಿನ ಬೆಜ್ಜವಳ್ಳಿಯಲ್ಲಿ ಮಾಡಿರುವಂತಹ ಒಬ್ಬರು ನಮ್ಮ ಕಲಂದರ್ ಸರ್. ಅವರು ನಿಜವಾಗ್ಲೂ ಕೂಡ ಒಬ್ಬರು ಧಾರ್ಮಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಅಕ್ಷರಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ಅವರು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕನ್ನಡದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರು ದಯಮಾಡಿ ವೇದಿಕೆ ಆಗಮಿಸಬೇಕಾಗ್ತದೆ. ಅಬ್ದುಲ್ ಕಲಂದರ್ ರಜ್ವಿ ಅವರು, ಬೆಜ್ಜವಳ್ಳಿ. ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫಾರಂ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ ಎಲ್ಲ ಮುಖ್ಯ ಅತಿಥಿಗಳೇ, ಇಲ್ಲಿನ ಊರಿನ ಹಿರಿಯ ಅಕ್ಕ ತಂಗಿಯರು, ಕುಟುಂಬಸ್ಥರು, ಈ ವೇದಿಕೆಯಲ್ಲಿ ಇರಲಿಕ್ಕಿರುವಂತಹ ಅರ್ಹತೆ ನನಗಿದೆಯೋ ಅನ್ನೋ ಒಂದು ಸಂಕೋಚ. ಆದರೂ ಕೂಡ ನನ್ನನ್ನು ಗುರುತಿಸಿ ಸನ್ಮಾನ ಮಾಡಿದಂತಹ ಈ ಗ್ಲೋಬಲ್ ಹ್ಯೂಮನ್ ರೈಟ್ಸ್ ಫಾರಂನ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಈ ಗುರುತಿಸುವಿಕೆ ನನ್ನ ಸಾಹಿತ್ಯದ ಉನ್ನತಿಗೆ ಒಂದು ಪ್ರೋತ್ಸಾಹ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲರೂ ಕೂಡ ಅಡಾಲ್ಫ್ ಹಿಟ್ಲರ್ನ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಯಾರು ಈ ಅಡಾಲ್ಫ್ ಹಿಟ್ಲರ್ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತುಂಟು, ಎರಡನೇ ಮಹಾಯುದ್ಧಕ್ಕೆ ಕಾರಣಕರ್ತನಾದಂತಹ ಅಡಾಲ್ಫ್ ಹಿಟ್ಲರ್. ಅವನು ತನ್ನ ಸಣ್ಣ ಪ್ರಾಯದಲ್ಲಿ ಒಬ್ಬ ದೊಡ್ಡ ಚಿತ್ರಕಲಾಕಾರನಾಗಿದ್ದ. ಆದರೆ ಅವನನ್ನ ಪ್ರತಿಭೆಯನ್ನ ಗುರುತಿಸಿ ಅದನ್ನ ಪೋಷಣೆ ಮಾಡುವಂತ ವ್ಯವಸ್ಥೆ ಆ ಕಾಲಘಟ್ಟದಲ್ಲಿ ಇಲ್ಲದೆ ಹೋಗಿದ್ದು ಅವನು ದೊಡ್ಡ ಭಯೋತ್ಪಾದನಕ್ಕೆ ಆಗಲಿಕ್ಕೆ ಕಾರಣ ಆಯಿತು ಅಂತ ನಾವು ಚರಿತ್ರೆಯಲ್ಲಿ ಓದ್ಬೋದು. ಅದರಿಂದ ನಿಮ್ಮ ಈ ಗುರುತಿಸುವಿಕೆ ಈ ಸಮಾಜದ ಒಬ್ಬ ಜವಾಬ್ದಾರಿಯುತವಾಗಿರುವಂತಹ ಧರ್ಮಗುರು, ಅದೇ ರೀತಿಯಲ್ಲಿ ಸಾಹಿತ್ಯ ಆಗಲಿಕ್ಕೆ ನನಗೊಂದು ಭದ್ರ ಬುನಾದಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ವಿಶೇಷವಾಗಿ ಶೋಷಿತರ ಪರ ದನಿಯಾಗಿದ್ದಂತಹ, ಸಮಾಜದ ಕಟ್ಟ ಕಡೆಯ ಜನರ ಆಶಾಕಿರಣವಾಗಿದ್ದಂತಹ ಈ ಕಾಮ್ರೇಡ್ ಲಿಂಗಪ್ಪ ಅವರ ಹೆಸರಿನಲ್ಲಿ ಕೊಡ್ತಿರುವಂತಹ ಈ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಸಂದರ್ಭವನ್ನು ನಾನು ನೆನಪಿಸ್ತೇನೆ. ಈ ವೇದಿಕೆಯಲ್ಲಿ ಪ್ರಥಮವಾಗಿ ಅವಾರ್ಡ್ ಸ್ವೀಕರಿಸುವಾಗ ಒಂದು ಸಮಯವಿತ್ತು, ನಾನು ಮನೆಯಲ್ಲಿ ತುಂಬ ಬಡತನ, 7th ಸ್ಟ್ಯಾಂಡರ್ಡ್ ಮುಗಿಸಿ ಹೈಸ್ಕೂಲಿಗೆ ಹೋಗಬೇಕೋ ಬೇಡವೋ ಅನ್ನೋ ಆ ಸಂದರ್ಭ. ಮನೆಯಲ್ಲಿ ಅಷ್ಟೊಂದು ಬಡತನ. ಆದರೆ ನನ್ನ ಮಗ ಒಬ್ಬ ಕಲಿತು ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ಆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂತೆ ನನ್ನ ತಂದೆ. ಅದೇ ರೀತಿಯಲ್ಲಿ ಶಾಲೆಗಳಲ್ಲಿ ದಾಸೋಹದಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡಿದಂಥ ನನ್ನ ತಾಯಿ, ನನ್ನ ಮಗ ಒಂದು ಒಳ್ಳೆ ಒಂದು ಸ್ಥಾನಕ್ಕೆ ಬರಲಿ ಅಂತ ಅವರು ಮಾಡಿದಂತಹ ಕಷ್ಟಗಳು, ಅವರ ಪ್ರಾರ್ಥನೆಗಳು ನನ್ನನ್ನು ಈ ವೇದಿಕೆಯಲ್ಲಿ ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ನಾನು ನನ್ನ ಶಿಕ್ಷಕರನ್ನ ನೆನಪಿಸುತ್ತಿದ್ದೇನೆ.
ನನ್ನ ಬರವಣಿಗೆಯನ್ನು ಪ್ರಥಮವಾಗಿ ಗುರುತಿಸಿದಂತಹ ನನ್ನ ಹೈಸ್ಕೂಲ್ ಶಿಕ್ಷಕಿಯಾಗಿದ್ದಂತಹ MS ಲತಾ ಮೇಡಮ್ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಇನ್ನೊಂದು ನನ್ನ ಸೌಭಾಗ್ಯ ಅಂತ ಹೇಳ್ತೇನೆ, ನನ್ನ ಹೈಸ್ಕೂಲ್ ಶಿಕ್ಷಕರು ನನ್ನ ಮಾರ್ಗದರ್ಶಕರಾಗಿರುವಂತಹ ಯೋಗೀಶ್ ಸರ್ ಅವರ ಉಪಸ್ಥಿತಿಯಲ್ಲಿ ಈ ಬಹುಮಾನವನ್ನ, ಈ ಅವಾರ್ಡನ್ನ ಪಡೆದುಕೊಳ್ಳುವುದು ನನ್ನ ದೊಡ್ಡ ಸೌಭಾಗ್ಯ. ಒಬ್ಬ ಶಿಕ್ಷಕರ ಉಪಸ್ಥಿತಿಯಲ್ಲಿ ಸಿಗುವಂತಹ ಈ ಪ್ರಶಸ್ತಿ, ಅವರ ಉಪಸ್ಥಿತಿಯೇ ನನಗೆ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಅದರಿಂದ ನನ್ನ ಎಲ್ರಿಗೂ ನನಗೆ ಹೇಳಿಕ್ಕಿರುವಂಥದ್ದು, ಒಳ್ಳೆಯ ಪುಸ್ತಕಗಳನ್ನ ಓದೋಣ, ನಾಡು ನುಡಿಗೆ ಬೇಕಾದಂತಹ ಭಾರತ ದೇಶಕ್ಕೆ ಒಳ್ಳೆಯದಾಗುವಂತಹ ಬರವಣಿಗೆಗಳನ್ನು ಬರೆಯುವ, ಒಳ್ಳೆಯ ಜೀವನವನ್ನು ಸಲ್ಲಿಸುವ, ನಾವೆಲ್ಲರೂ ಕೂಡ ಅಕ್ಕ ತಮ್ಮಂದಿರಂತೆ, ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಜೀವನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನ ಈ ಗುರುತಿಸಿ ಸನ್ಮಾನ ಮಾಡಿದಂತೆ ಎಲ್ಲರಿಗೂ ಕೂಡ ವಂದಿಸ್ತೇನೆ. ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.